ಮಿತ್ರರೇ ನಮಸ್ಕಾರ. ಇದು ಟಿ ವಿ ವಿಕ್ರಮ. ನಾನು ಡ್ಯಾನಿ ಪಿರೇರ, ಹಳ್ಳಿ ಮೈಸೂರು. ನಮ್ಮಲ್ಲಿನ ಅನೇಕ ವಿದ್ವಾಂಸರು, ವಿದ್ಯಾವಂತರು, ಶಿಕ್ಷಣಾಸಕ್ತರು ಆಗಾಗ ಹೇಳೋದಿದೆ, ನಮ್ಮೊಳಗೆ ಎಲ್ಲರೂ ವಿದ್ಯಾವಂತರಾದರೆ, ಅಕ್ಷರಜ್ಞಾನಿಗಳಾದರೆ ಸಮಾಜದೊಳಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ತಾನಾಗಿಯೇ ದೂರವಾಗಿ ಬಿಡ್ತವೆ ಅಂತ. ಈ ಪ್ರಶ್ನೆ ನಿಜವೇ ಅನ್ನೋದಕ್ಕೆ ಉತ್ತರ ಹುಡುಕಿದ್ರೆ ಕಂಡುಬರ್ತಕ್ಕಂಥ ವಿಚಾರ ಅಂದರೆ, ಎಂಥ ವಿದ್ಯೆ ಕೊಟ್ಟರೆ ಸಮಾಜದಲ್ಲಿ ಸಮಸ್ಯೆಗಳು ತಾವಾಗಿಯೇ ದೂರವಾಗ್ತವೆ ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತೆ ಅನ್ನೋದು. ಸಾಮಾನ್ಯವಾಗಿ ಎರಡು ರೀತಿಯ ಶಿಕ್ಷಣವನ್ನು ಕೊಡಲಾಗುತ್ತೆ. ಮೊದಲನೇದು ಗುಣ ನಿರ್ಮಾಣದ ಶಿಕ್ಷಣ, ಎರಡನೇದು ಹಣ ನಿರ್ಮಾಣದ ಶಿಕ್ಷಣ ಅಥವಾ ಹಣ ಗಳಿಸೋ ಶಿಕ್ಷಣ. ನಮ್ಮ ದೇಶದ ಪ್ರಾಚೀನ ಶಿಕ್ಷಣದ ಉದ್ದೇಶ ಚಾರಿತ್ರ್ಯ ನಿರ್ಮಾಣವಾಗಿತ್ತು, ಅಂದರೆ ಗುಣ ನಿರ್ಮಾಣ ಮಾಡೋದಾಗಿತ್ತು. ನಮ್ಮ ಪೂರ್ವಜರು ವಿದ್ಯಾವಂತ ಹೇಗಿರಬೇಕು, ಅವನಿಂದ ಸಮಾಜ ಏನನ್ನ ನಿರೀಕ್ಷೆ ಮಾಡ್ಬೋದು ಅನ್ನೋದಕ್ಕೆ ಸಿಲೆಬಸ್ ಜೋಡಿಸಿ ಹೇಳಿದ್ದು, ವಿದ್ಯಾ ದದಾತಿ ವಿನಯಂ, ವಿನಯಾದತಿ ಪಾತ್ರತ್ವಂ, ಪಾತ್ರತ್ವ ಧನಮಾಪ್ನೋತಿ, ಧನಧರ್ಮಸ್ತಥಾ ಸುಖಂ ಅಂತ. ಅಂದ್ರೆ ವಿದ್ಯೆಯಿಂದ ವಿನಯ, ವಿನಯದಿಂದ ಯೋಗ್ಯತೆ, ಯೋಗ್ಯತೆಯಿಂದ ಹಣ, ಹಣದಿಂದ ಧರ್ಮ, ಧರ್ಮದಿಂದ ಸುಖ ಪಡಿಬೇಕು ಅನ್ನೋದಾಗಿತ್ತು. ಅಂದರೆ ಸುಖ ಧರ್ಮದ ವ್ಯಾಪ್ತಿಯಲ್ಲಿ ಇಡ್ಲಾಯಿತು. ಅಲ್ಲೂ ಕಲಿತವ ಸಜ್ಜನನೋ ದುರ್ಜನನೋ ಅಂತಕ್ಕಂಥ ಗುರುತಿಸ್ತಕ್ಕಂಥ ಮಾನದಂಡಗಳನ್ನು ಕೂಡ ಗುರುತಿಸಿ ನಮ್ಮ ಪೂರ್ವಜರು ಹೇಳಿದ್ದು, ವಿದ್ಯಾ ವಿವಾದಾಯ ಧನಂ ಮದಾಯ ಶಕ್ತಿ ಪರೇಶಂ ಪರಪೀಡನಾಯ ಕಲಸ್ಯ ಸಾಧೋಹ ವಿಪರೀತಮೇತತ್ ಜ್ಞಾನಾಯ ದಾನಾಯ ಚ ರಕ್ಷಣಾಯ. ಅಂದ್ರೆ ದುರ್ಜನರ ವಿದ್ಯೆಯನ್ನ ವಿವಾದಕ್ಕೂ, ಹಣವನ್ನು ಅಹಂಕಾರಕ್ಕೂ, ಶಕ್ತಿಯನ್ನ ಅನ್ಯರನ್ನ ಹಿಂಸಿಸಲು ಬಳಸಿದ್ರೆ, ಸಜ್ಜನರು ವಿದ್ಯೆಯನ್ನ ಜ್ಞಾನಕ್ಕೂ, ಹಣವನ್ನ ದಾನಕ್ಕೂ, ಶಕ್ತಿಯನ್ನ ದುರ್ಬಲರ ರಕ್ಷಣೆಗೆ ಬಳಸ್ತಾರೆ ಅನ್ನುವ ಎಚ್ಚರಿಕೆ ಕೊಡೋ ಮೂಲಕ ಸಜ್ಜನರು ಮತ್ತೆ ದುರ್ಜನರ ನಡುವಿನ ಅಂತರವನ್ನ ಗುರುತಿಸಿದ್ರು. ವೇದ ಉಪನಿಷತ್ತುಗಳ ಕಾಲದಲ್ಲಿ ವಿದ್ಯೆ ಕಲಿತ ವ್ಯಕ್ತಿ ಗುಣವಂತ, ಸಂಸ್ಕಾರವಂತನಾಗಬೇಕು, ವಿದ್ಯಾವಂತನಾದವನ ಬಳಿ ಅಹಂಕಾರ ಸುಳಿಲೇಬಾರದು ಅನ್ನೋ ಷರತ್ತನ್ನ ವಿಧಿಸಲಾಯಿತು. ಅದನ್ನ ಮೀರಿ ನಡೆಯುವವನಿಗೆ ಅಂಕುಶ ಹಾಕ್ತಕ್ಕಂಥ ಸಿಲೆಬಸ್ ಕೂಡ ನಮ್ಮ ಪ್ರಾಚೀನ ಶಿಕ್ಷಣ ವ್ಯವಸ್ಥೆಯಲ್ಲಿ ಇತ್ತು ಅನ್ನೋದಕ್ಕೆ ಉಪನಿಷತ್ನಲ್ಲಿ ಬರ್ತಕ್ಕಂಥ ಒಂದು ಘಟನೆ ಸಾಕ್ಷಿ ಕೊಡುತ್ತೆ. ಉಪನಿಷತ್ತಿನ ಕಾಲದಲ್ಲಿ ಹೀಗೊಂದು ಘಟನೆ ನಡೀತು. ಶ್ವೇತಕೇತು ಎಂಬ ಹುಡುಗನನ್ನ ಅವನ ತಂದೆ ಉದ್ದಾಲಕ ಕಲಿಕೆಗಾಗಿ ಒಬ್ಬ ಜ್ಞಾನವಂತ ಗುರುವಿನ ಗುರುಕುಲಕ್ಕೆ ಕಳಿಸಿದ. ಆ ಹುಡುಗ ಕಲಿಯಬಹುದಾದಂಥ ಆ ಕಾಲದಲ್ಲಿ ಲಭ್ಯವಿರ್ತಕ್ಕಂಥ ಎಲ್ಲ ಜ್ಞಾನ, ವಿಜ್ಞಾನ, ವೇದ, ಉಪನಿಷತ್ತುಗಳನ್ನ ಆ ಹುಡುಗ ಬಾಯಿಪಾಠ ಮಾಡಿಕೊಂಡ. ಅವುಗಳ ಬಗ್ಗೆ ಆತ ತುಂಬಾ ತಿಳುವಳಿಕೆ ಹೊಂದಿ ಪ್ರಭುತ್ವ ಸಾಧಿಸಿ ಮಹಾ ವಿದ್ವಾಂಸ ಕೂಡ ಆದ. ಆತನ ಖ್ಯಾತಿ ದೇಶದ ಎಲ್ಲ ಕಡೆ ಹರಡಿತು. ಆತ ಕಲಿಯುವಂಥದ್ದು ಯಾವುದೂ ಉಳಿದಿರಲಿಲ್ಲ. ಆ ಒಂದು ದಿನ ಗುರುಗಳು, ಈಗ ನೀನು ಮನೆಗೆ ಹಿಂದಿರುಗಬಹುದು, ನಿನಗೆ ನಾನು ತಿಳಿದಷ್ಟು ಕಲಿಸಿದ್ದೇನೆ ಅಂದಾಗ, ಇನ್ನು ನನಗೆ ಕಲಿಯುವಂಥದ್ದು ಉಳಿದಿಲ್ಲ ಎಂದುಕೊಂಡಂತ ಶ್ವೇತಕೇತು ಗರ್ವದಿಂದ ಬೀಗಿ ಹೊರಟ. ಅವನೊಳಗೆ ಅಹಂಕಾರ ಮನೆ ಮಾಡಿತು. ಆತ ತನ್ನ ಊರನ್ನ ಪ್ರವೇಶ ಮಾಡ್ತಿರುವಾಗ ಅವನ ತಂದೆ ಉದ್ದಾಲಕ ತನ್ನ ಮಗ ಬರೋದನ್ನ ನೋಡ್ದ. ತನ್ನ ಮಗನ ನಡಿಗೆಯಲ್ಲಿ ಅಹಂಭಾವ ತುಂಬಿತು. ತಾನು ಎಲ್ಲವನ್ನ ತಿಳಿದುವ ಎನ್ನುವ ಧಾರ್ಷ್ಟ್ಯ ಅವನ ಮುಖದಲ್ಲಿ, ಪರಮಜ್ಞಾನ ಪಡೆದವನಲ್ಲಿ ಇರಬೇಕಾದಂತಹ ವಿನಯತೆ ಅಥವಾ ವಿನಮ್ರತೆ ಕಾಣ್ತಿರ್ಲಿಲ್ಲ. ಮಗ ಮನೆಯೊಳಗೆ ಬಂದ. ತನ್ನ ತಂದೆ ತನ್ನ ಮಗ ದೇಶದ ಪರಮ ಶ್ರೇಷ್ಠ ಪಂಡಿತರಲ್ಲಿ ಒಬ್ಬ ಅಂತ ಹೆಮ್ಮೆ ತಾಳ್ತಾನೆ ಅಂತ ಹೇಳಿ ಶ್ವೇತಕೇತು ಭಾವಿಸಿದ್ದ. ಆದರೆ ಅವನ ತಂದೆ ಖಿನ್ನನಾಗಿದ್ದ. ಮಗ ತಂದೆಯ ದುಃಖದ ಕಾರಣ ಕೇಳಿದ. ತಂದೆ ಹೇಳ್ದ, ಮಗು ಶ್ವೇತಕೇತು, ನಿನಗೆ ಒಂದು ಪ್ರಶ್ನೆಯನ್ನ ಕೇಳಬೇಕು, ಹೇಳು, ಇನ್ನೇನು ಕಲಿಯಬೇಕಿಲ್ಲ ಎಂಬ ವಿದ್ಯೆಯನ್ನ ನೀನು ಕಲ್ತಿದೀಯಾ? ಯಾವುದನ್ನು ಕಲ್ತ್ರೆ ಎಲ್ಲ ಕಷ್ಟಗಳು ನಿವಾರಣೆ ಆಗ್ತವೆ ಅದನ್ನ ನಿನಗೆ ಕಲಿಸಲಾಗಿದೆಯಾ ಅಥವಾ ನೀನು ಕಲ್ತಿದೀಯಾ? ಯಾವುದನ್ನ ಕಲಿಸಲಾಗದೋ ಅದನ್ನು ನಿನಗೆ ಕಲಿಸಲಾಗಿದೆಯೇ? ತಂದೆಯ ಪ್ರಶ್ನೆಗಳು ಶ್ವೇತಕೇತುವನ್ನ ಯೋಚನೆಗೆ ಎಡೆ ಮಾಡಿತು. ಶ್ವೇತಕೇತು ಖಿನ್ನನಾಗಿ ಹೇಳ್ದ, ಇಲ್ಲ, ನನಗೆ ಗೊತ್ತಿರುವುದೆಲ್ಲ ಬೋಧಿಸಲಾದದ್ದೇ. ಆಗ ತಂದೆ ಹೇಳ್ದ, ಹಾಗಾದ್ರೆ ನೀನು ಈಗಲೇ ಹಿಂದಿರುಗು ಹೋಗು, ಕಲಿಸಲು ಆಗದಿರುವುದನ್ನ ಬೋಧಿಸ್ಲಿಕ್ಕೆ ಹೇಳು.
ಶ್ವೇತಕೇತು ಹೇಳ್ದ, ಇದು ಸರಿಯಲ್ಲ ಅಪ್ಪ, ಕಲಿಸ್ಲಿಕ್ಕೆ ಆಗದಿರೋದನ್ನ ಗುರುಗಳು ನನಗೆ ಹೇಗೆ ಕಲಿಸ್ತಾರೆ? ತಂದೆ ಹೇಳ್ದ, ಅದು ಗುರುವಿನ ಕಲೆ, ಆತ ಕಲಿಸಲಾಗದ್ದನ್ನ ನಿನಗೆ ಕಲಿಸ್ಬಹುದು, ನೀನು ಹೊರಡ್ಬಹುದು ಎಂದು ಕಡಾಖಂಡಿತವಾಗಿ ಹೇಳ್ದ. ಶ್ವೇತಕೇತುವಿನ ಅಹಂಕಾರಕ್ಕೆ ಪೆಟ್ಟು ಬಿದ್ದಿತ್ತು. ಶ್ವೇತಕೇತು ಗುರುಗಳ ಬಳಿ ಬಂದು ಅವರ ಪಾದಕ್ಕೆರಗಿ ಹೇಳ್ದ, ನಾನು ಕಲಿಯಲಾಗದ್ದನ್ನು ಕಲಿತ ಮೇಲೆ ಬೋಧಿಸಲಾಗದ್ದನ್ನು ಬೋಧಿಸಿಕೊಂಡ ನಂತರವೇ ಹಿಂದಿರುಗಿ ಬರಬೇಕು ಅಂತ ಹೇಳಿ ನನ್ನ ತಂದೆಯ ಆಜ್ಞೆ ಆಗಿದೆ. ಅದೇನಂಥದ್ದು? ನೀವು ನನಗೆ ಈ ಬಗ್ಗೆ ಎಂದೂ ತಿಳಿಸಿಲ್ವಲ್ಲ? ಗುರುಗಳು ಹೇಳಿದ್ರು, ಕೇಳದ ಹೊರತು ಅದನ್ನು ಹೇಳಲಾಗದು. ಈಗ ನೀನು ಹೊಸ ಪ್ರಯಾಣವನ್ನೇ ಆರಂಭಿಸಬೇಕು. ನೆನಪಿಡು, ಅದನ್ನು ಬೋಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಗುರುಕುಲದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳನ್ನ ಕರ್ಕೊಂಡು ಯಾರೂ ಓಡಾಡದ ಇರ್ತಕ್ಕಂಥ ದಟ್ಟ ಕಾಡಿಗೆ ಹೋಗು. ಆ ಪ್ರಾಣಿಗಳೊಂದಿಗೆ ಮೌನವಾಗಿ ಬದುಕು. ಯಾಕೆಂದ್ರೆ ಆ ದನಕರುಗಳಿಗೆ ಭಾಷೆ ಗೊತ್ತಿಲ್ಲ. ಅವು ಸಂತಾನೋತ್ಪತ್ತಿಯ ಮೂಲಕ ಅವುಗಳ 400ರ ಸಂಖ್ಯೆ 1000 ಆದಾಗ ನೀನು ವಾಪಸ್ ಬಾ. ಅವು 1000ವಾಗೋದು ಸುದೀರ್ಘ ಕಾಲಾವಧಿ ಬೇಕಿತ್ತು. ಗುರುಗಳು ಹೇಳಿದ್ರು, ಗುಡ್ಡ ಬೆಟ್ಟಗಳತ್ತ ಈಗಲೇ ಹೊರಡು, ಅಲ್ಲಿ ಒಬ್ಬನೇ ಬದುಕು, ಯಾರೊಂದಿಗೂ ಮಾತಾಡಬೇಡ ಮತ್ತು ಯೋಚಿಸಬೇಡ. ನಿನ್ನ ಯೋಚನೆ ಆ ಪ್ರಾಣಿಗಳಿಗೆ ಅರ್ಥ ಆಗೋದಿಲ್ಲ. ನಿನ್ನೆಲ್ಲ ಪಾಂಡಿತ್ಯವನ್ನ ಇಲ್ಲೇ ಗಂಟು ಮುಟ್ಟೆ ಕಟ್ಟಿಕೊಂಡು ಹೋಗು. ಶ್ವೇತಕೇತು ಹಾಗೆ ಮಾಡ್ದ. ಕಾಡಿಗೆ ಹೋದ. ಆತ ಪ್ರಾಣಿಗಳ ಜೊತೆ ಹಲವು ವರ್ಷ ಜೀವಿಸ್ದ. ಅಲ್ಲಿ ಹೊಸ ಚಿಂತನೆಗಳು ಮೊಳೆದ್ವು, ಮತ್ತದೇ ಚಿಂತನೆಗಳು ಮರುಕಳಿಸಿದ್ವು. ಅಲ್ಲಿ ಹೊಸ ಚಿಂತನೆಗಳಿಗೆ ಅವಕಾಶ ಇರಲಿಲ್ಲ. ಹಾಗಾಗಿ ಯೋಚಿಸ್ಲಿಕ್ಕೆ ಏನೂ ಉಳಿದಿರಲಿಲ್ಲ. ಅದೇ ಯಾಂತ್ರಿಕತೆ ಮುಂದುವರಿಯಿತು. ಶ್ವೇತಕೇತುವಿಗೆ ಗೊತ್ತಾಯಿತು, ಇಲ್ಲಿ 400 ಪ್ರಾಣಿಗಳು, ಪಕ್ಷಿಗಳು, ಇತರೆ ಕಾಡು ಪ್ರಾಣಿಗಳು, ಗಿಡ ಮರ ಬಂಡೆ ನದಿ ತೊರೆಗಳು ಮಾತ್ರ. ಮನುಷ್ಯನಾಗ್ಲಿ ಮನುಷ್ಯ ಸಂಪರ್ಕವಾಗ್ಲಿ ಇಲ್ಲಿ ಯಾರಿಗೂ ಆಗಲ್ಲ. ಅಲ್ಲಿ ಅಹಂಕಾರಕ್ಕೆ ಜಾಗ ಇಲ್ಲ. ಯಾಕೆ ಅಂದ್ರೆ ಆ ಪ್ರಾಣಿಗಳಿಗೆ ಶ್ವೇತಕೇತು ಎಂಥ ಮಹಾ ವಿದ್ವಾಂಸ ಅನ್ನೋದು ಗೊತ್ತಿಲ್ಲ. ಅವು ಅವನನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಆತನ ಕಡೆಗೆ ಗೌರವದಿಂದಲೂ ನೋಡಲ್ಲ. ಹೀಗಾಗಿ ಅವನೊಳಗಿರ್ತಕ್ಕಂಥ ಗರ್ವ ಮರೆಯಾಯಿತು. ಯಾಕೆ ಅಂದ್ರೆ ಪ್ರಾಣಿಗಳ ಮುಂದೆ ಗರ್ವ ತೋರೋದು ಮೂರ್ಖತನ ಆಗಿತ್ತು. ತಾನು ಅಹಂಕಾರ ತೋರಿದರೆ ಪ್ರಾಣಿಗಳು ನನ್ನನ್ನ ನೋಡಿ ನಗ್ತವೆ ಅಂತೇಳಿ ಅವನಿಗೆ ಅನ್ನಿಸ್ತೊಡಗ್ತು. ಮರಗಳ ಕೆಳಗೆ ಕೂರೋದು, ತೊರೆಗಳ ಬದಿಯಲ್ಲಿ ಮಲಗೋದು ಆತನ ದಿನಚರಿ ಆಯಿತು. ಆತನ ಮನಸ್ಸು ಮೌನವಾಗತೊಡಗಿತ್ತು. ವರ್ಷಗಳು ಹುರುಳಿದ್ವು. ಶ್ವೇತಕೇತುವಿನ ಮನಸ್ಸು ಎಷ್ಟು ಮೌನವಾಯಿತು ಅಂತಂದ್ರೆ ಆತ ತಾನು ಯಾವಾಗ ಹಿಂದಿರುಗಬೇಕು ಅನ್ನೋದನ್ನೇ ಮರ್ತು ಬಿಟ್ಟ. ಅದೆಷ್ಟೆಂದರೆ ಗುರುಗಳು ಯಾವಾಗ ಮರಳಬೇಕು ಎಂದಿದ್ದನ್ನು ಕೂಡ ಆತ ಮರ್ತಿದ್ದ. ಆತ ಅಲ್ಲಿರ್ತಕ್ಕಂಥ ಹಸುಗಳಲ್ಲಿ ತಾನು ಒಂದು ಹಸುವಾಗಿಬಿಟ್ಟಿದ್ದ. ಇತ್ತ ವರ್ಷಗಳು ಹುರುಳ್ತಿದ್ವು. ಪ್ರಾಣಿಗಳ ಸಂಖ್ಯೆ 1000ಕ್ಕೆ ತಲುಪಿದ್ವು. ಅವು ತಮ್ಮನ್ನ ಶ್ವೇತಕೇತು ಯಾವಾಗ ಮರಳಿ ಕರೆದು ಹೋಗ್ತಾನೆ ಅಂತ ಹೇಳಿ ಕಾಯ್ತಾ ಇದ್ವು. ಆದರೆ ಶ್ವೇತಕೇತು ಹಿಂದಿರುಗುವ ವಿಚಾರವೇ ಮರ್ತಿದ್ದ. ಒಂದು ದಿನ ಆ ಪ್ರಾಣಿಗಳು ಅವನೊಡನೆ ಮಾತನಾಡಲಿಕ್ಕೆ ನಿರ್ಧರಿಸಿ, ಗುರುಗಳು ಹೇಳಿದ್ದನ್ನ ನಾವು ಕೇಳಿಸ್ಕೊಂಡಿದ್ದೇವೆ, ನೀನು ಮರ್ತಿದೀಯಾ? ಈಗ ನಮ್ಮ ಸಂಖ್ಯೆ 1000ವಾಗಿದೆ, ನಾವು ಹಿಂದಿರುಗಬೇಕು ಅಂತ ಹೇಳಿದ್ವು. ಈಗ ಶ್ವೇತಕೇತು ಪ್ರಾಣಿಗಳ ಜೊತೆ ವಾಪಸ್ಸು ಆಶ್ರಮಕ್ಕೆ ಹೊರಟಿದ್ದ. ಶ್ವೇತಕೇತು ಬರೋದನ್ನ ಕಂಡಂತ ಗುರುಗಳು ಇತರ ಶಿಷ್ಯರ ಬಳಿ ಹೇಳಿದ್ರು, ನೋಡಿ 1001 ಪ್ರಾಣಿಗಳು ಬರ್ತಾ ಇದ್ದೇವೆ ಅಂತ. ಶ್ವೇತಕೇತು ಅಷ್ಟು ಮೌನ ಆಗಿಬಿಟ್ಟಿದ್ದ. ಅವನೊಳಗೆ ಅಹಂ ಇರಲಿಲ್ಲ, ಸ್ವಯಂ ಜ್ಞಾನಿ ಅನ್ನೋ ಭಾವ ಇರಲಿಲ್ಲ. ಪ್ರಾಣಿಗಳೊಂದಿಗೆ ತಾನೊಂದಾಗಿ ನಡೆದು ಬರ್ತಿದ್ದ. ಗುರುಗಳು ಅವನನ್ನು ಬರಮಾಡಿಕೊಳ್ಳಿಕ್ಕೆ ಓಡೋಡಿ ಬಂದರು. ಅವರು ಭಾವೋದ್ರಿಕ್ತರಾಗಿದ್ದರು. ನೀನೇಕೆ ಬಂದೆ? ಈಗ ನಿನಗೆ ಹೇಳುವಂಥದ್ದು ಏನೂ ಇಲ್ಲ, ನೀನೀಗ ಬರುವ ಅಗತ್ಯವೇ ಇರಲಿಲ್ಲ, ಈಗ ನಿನಗೆ ಬೋಧಿಸುವಂಥದ್ದೇನಿಲ್ಲ, ಈಗೆಲ್ಲ ನಿನಗೆ ತಿಳಿದಿದೆ ಅಂತ ಹೇಳಿದರು. ಶ್ವೇತಕೇತು ಹೇಳ್ದ, ನಾನು ಬಂದಿದ್ದು ನಿಮಗೆ ಗೌರವವನ್ನು ಸಲ್ಲಿಸಲಿಕ್ಕೆ, ಕೇವಲ ನಿಮ್ಮ ಪಾದ ಸ್ಪರ್ಶ ಮಾಡಲಿಕ್ಕೆ, ನಿಮಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ. ಗುರುಗಳೇ, ವಿಸ್ಮಯ ಒಂದು ಘಟಿಸ್ಬಿಟ್ಟಿದೆ, ನೀವು ನನಗೆ ಬೋಧಿಸಲಾಗದ್ದನ್ನು ಬೋಧಿಸಿದ್ದೀರಿ ಅಂತ ಹೇಳಿ ಮೌನಕ್ಕೆ ಜಾರ್ದ. ಮಿತ್ರರೇ, ಇದು ನಮ್ಮ ಪ್ರಾಚೀನ ಪರಂಪರೆ. ಗುರುಗಳ ಸಾನ್ನಿಧ್ಯದಲ್ಲಿ ಕಲಿಸಲಾಗದ್ದು ಜೀವನಾನುಭವ ಕಲಿಸ್ತದೆ, ಪೂರ್ಣ ವಿದ್ಯೆ ವಿನಯ ಸಂಪನ್ನತೆಯನ್ನು ಕಲಿಸುತ್ತೆ.
ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ವಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.